ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗಾಗಲೇ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇರುವಂತದ್ದು. ವಿಜಯ್ಗೆ ಹೆಚ್ಚಾಗುತ್ತಲೇ ಇದೆ ಶಾಸಕರ ಬಲ. ಸಿಂಪಲ್ ಮೆಜಾರಿಟಿ ರೀಚ್ ಆಗ್ತಾರಾ ದಳಪತಿ ವಿಜಯ್? ವಿಸಿಕೆ ಸಿಪಿಐ ಬೆನ್ನಲ್ಲೇ ಸಿಪಿಎಂನಿಂದಲೂ ಕೂಡ ಈಗ ಬೆಂಬಲ ಸಿಗ್ತಾ ಇದೆ. ವಿಜಯ್ಗೆ ಈಗಾಗಲೇ ಶಾಸಕರ ಬಲ ಹೆಚ್ಚಾಗ್ತಾನೆ ಇದೆ. ಸಿಂಪಲ್ ಮೆಜಾರಿಟಿ ರೀಚ್ ಆಗ್ತಾರಾ ದಳಪತಿ ವಿಜಯ್ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂತದ್ದು. ವಿಸಿಕೆ ಬೆಂಬಲ ಕೂಡ ಸಿಕ್ಕಿದೆ. ಸಿಪಿಐ ಬೆನ್ನಲ್ಲೇ ಈಗ ಸಿಪಿಎಂನಿಂದಲೂ ಕೂಡ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ವಿಜಯ್ಗೆ ಶಾಸಕರ ಬಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಸಿಂಪಲ್ ಮೆಜಾರಿಟಿಯನ್ನ ರೀಚ್ ಆಗ್ತಾರಾ? ಮ್ಯಾಜಿಕ್ ನಂಬರ್ 118 ವಿಜಯ್ ಅವರು ರೀಚ್ ಆಗ್ತಾರಾ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂತದ್ದು. ನಿನ್ನೆ ವಿಸಿಕೆ ಪಕ್ಷವರು ನಾವು ಬೆಂಬಲ ಕೊಡಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ವಿಸಿಕೆ ಪಕ್ಷ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ವಿಸಿಕೆ ಪಕ್ಷ ಬೆಂಬಲ ಕೊಡೋ ಬೆನ್ನಲ್ಲೇ ಸಿಪಿಎಂ ಪಕ್ಷವು ಕೂಡ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಅದರ ಬೆನ್ನಲ್ಲೇ ಈಗ ಸಿಪಿಐ ಪಕ್ಷವು ಕೂಡ ನಾವು ಬೆಂಬಲವನ್ನ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಎಲ್ಲಾ ಪಕ್ಷದ ಶಾಸಕರನ್ನ ಕೂಡಿಸಿದ್ರೆ 118 ನಂಬರ್ಗೆ ಟಿವಿಕೆ ಪಕ್ಷ ಮ್ಯಾಜಿಕ್ ನಂಬರ್ಗೆ ರೀಚ್ ಆಗ್ತಾರಾ ಅನ್ನೋದು ಈಗ ಪ್ರಶ್ನೆ. ವಿಜಯ್ಗೆ ಹೆಚ್ಚಾಗುತ್ತಲೇ ಇದೆ ಶಾಸಕರ ಬೆಂಬಲ. ಹಾಗೆ ಸಿಂಪಲ್ ಮೆಜಾರಿಟಿಯನ್ನ ದಳಪತಿ ವಿಜಯ್ ಅವರು ರೀಚ್ ಆಗ್ತಾರಾ ಅನ್ನೋದು ಪ್ರಶ್ನೆ ಎದ್ದಿರುವಂತದ್ದು. ಒಂದ್ ಕಡೆ ಟಿವಿಕೆ ಪಕ್ಷ 107 ಸ್ಥಾನಗಳನ್ನ ಗೆದ್ದಿತ್ತು. ಅದೇ ರೀತಿಯಾಗಿ ಕಾಂಗ್ರೆಸ್ ಬೆಂಬಲ ಕೂಡ ಸಿಕ್ತು. 112ಕ್ಕೆ ಏರಿಕೆ ಆಯಿತು. ಆದ್ರೆ ತುಂಬಾನೇ ಈಗಾಗಲೇ ಎಐಡಿಎಂಕೆ ನಾವು ಮಾತ್ರ ಟಿವಿಕೆ ಪಕ್ಷಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಅದೇ ಬೆನ್ನಲ್ಲೇ ಈಗ ಇವತ್ತು ವಿಸಿಕೆ ಪಕ್ಷವು ನಾವು ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ಬೆನ್ನಲ್ಲೇ ಸಿಪಿಐ ಪಕ್ಷ ಹಾಗೆ ಸಿಪಿಎಂ ಪಕ್ಷವು ಕೂಡ ನಾವು ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮ್ಯಾಜಿಕ್ ನಂಬರ್ 118ಕ್ಕೆ ಟಿವಿಕೆ ಪಕ್ಷ ವೆಟ್ರಿ ಕಳಗಂ ಪಕ್ಷ ರೀಚ್ ಆಗ್ತಾರಾ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ. ಹಾಗಾದ್ರೆ ವಿಜಯ್ ಅವರು ಪಕ್ಕಾ ತಮಿಳುನಾಡಲ್ಲಿ ಸರ್ಕಾರ ರಚನೆ ಮಾಡೋದು ಗ್ಯಾರಂಟಿ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಪ್ರತಿದಿನ ಪ್ರತಿ ಗಂಟೆಗೂ ಕೂಡ ವಿಜಯ್ ಪಕ್ಷಕ್ಕೆ ಶಾಸಕರ ಬಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ.